ನಾನಿವತ್ತು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ಹೇಳ್ತೀನಿ. ಇದಕ್ಕೆ ರಾಗಿ ಮುದ್ದೆಗೆ ಏನು ಜಾಸ್ತಿ ಬೇಕಾಗಿಲ್ಲ, ಬರೀ ರಾಗಿ ಹಿಟ್ಟು, ಸ್ವಲ್ಪ ಸಾಲ್ಟು, ನೀರು. ಇದನ್ನ ಯಾವ ರೀತಿ ತಗೊಳ್ಳೋದು ಅಂದ್ರೆ, ನಾನು ಒಂದು ಲೋಟ ತಗೋತೀನಿ. ಒಂದು ಲೋಟದಲ್ಲಿ ಅಳತೆ ತೋರಿಸ್ತೀನಿ ಮಾಡೋ ರೀತಿಲಿ ಹೇಗೆ ಅಂತವ. ಫಸ್ಟ್ ಸ್ಟವ್ ಹಚ್ಕೊಂಡು ಒಂದು ಬೋಸಿ ತಗೊಂಡಿದ್ದೀನಿ. ಅದಕ್ಕೆ ಅಳತೆಗೆ ನೋಡಿ, ಈ ತರ ಒಂದು ಲೋಟದಲ್ಲಿ ನಾನು 2 ಲೋಟ ಹಸಿಟ್ಟು ತಗೊಂಡಿದ್ದೀನಿ. ಇದರಲ್ಲಿ 3 ಲೋಟ ನೀರು ಹಾಕ್ತಾ ಇದ್ದೀನಿ. ಒಂದಕ್ಕೆ 3 ಅಷ್ಟು ಅಂದ್ರೆ 1 ಲೋಟ ಹಸಿಟ್ಟಿಗೆ 1/2 ನೀರು ಹಾಕಿದ್ರೆ ಕರೆಕ್ಟ್ ಆಗುತ್ತೆ. 2 ಲೋಟ ಹಸಿಟ್ಟು ತಗೊಂಡಿದ್ದೀನಿ. ಇದ್ರಲ್ಲಿ ನಾನು 3 ಲೋಟ ನೀರು ಹಾಕತ್ತಾ ಇದ್ದೀನಿ. ನೋಡಿ, ಈ ತರ 3 ಲೋಟ ನೀರು ತಗೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸ್ವಲ್ಪ ಮುದ್ದೆ ಗಂಟಾಗಲ್ಲ ಸಾಲ್ಟ್ ಹಾಕಿದ್ರೆ. ಅದು ಸ್ವಲ್ಪ ಬೆಚ್ಚಗಾಗಬೇಕು ನೀರು. ಇವಾಗ ನೀರು ಬೆಚ್ಚಗಾಗಿದೆ. ಅದಕ್ಕೆ ಸ್ವಲ್ಪ ಹಸಿಟ್ಟನ್ನ ಈ ತರ ತಗೊಂಡು ಅದನ್ನ ತಿರುಕೊಂಡು ಅಂಬ್ಲಿ ತರ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ದೇ ಇರೋ ಹಾಗೆ. ನೋಡಿ, ಈ ತರ ಸ್ವಲ್ಪ ನೀರು ಬೆಚ್ಚಗಿರೋ ನೀರಿಗೆ ಹಸಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಏನಾದ್ರೂ ನೀರು ತುಂಬಾ ಬಿಸಿ ಆಗ್ಬಿಟ್ರೆ ಅವಾಗ ಹಸಿಟ್ಟು ಹಾಕ್ದಾಗ ಏನಾಗುತ್ತೆ, ಗಂಟು ಆಗ್ಬಿಡುತ್ತೆ. ಅವಾಗ ಚೆನ್ನಾಗಿರಲ್ಲ. ಯಾವಾಗ್ಲೂ ಬೆಚ್ಚಗಿರೋ ನೀರಿಗೆ ಹಸಿಟ್ಟು ಹಾಕೊಂಡು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಇದು ಚೆನ್ನಾಗಿ ಬೇಯಬೇಕು. ಒಂದು 10 ನಿಮಿಷ ಬೆಂದಾದಾಗ ಅದು ಉಕ್ಕು ಬರುತ್ತೆ. ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಇವಾಗ ನಾವು ಅದೇ ಅಂಬ್ಲಿ ಕದ್ರಕೊಂಡಿರ್ತೀವಲ್ಲ, ಅವಾಗ ಅದನ್ನ ನೋಡಿ ಈ ತರ ಕೈ ಆಡಿಸ್ತಾನೆ ಇರ್ಬೇಕು ಗಂಟಾಗ್ದಾಗೆ. ನೋಡಿ, ಈ ತರ ಇವಾಗ ಕುದ್ದು ಸ್ವಲ್ಪ ಗಟ್ಟಿ ಆಗಿದೆ. ನೋಡಿ, ಈ ತರ ಬರುತ್ತೆ. ಈ ತರ ಬಂದಾಗ ನಾವು ಹಸಿಟ್ಟು ತಗೊಂಡಿರ್ತೀವಲ್ಲ ಅದನ್ನ ಇದಕ್ಕೆ ಹಾಕ್ಬೇಕು. ನೋಡಿ, ಈಗ ಹಸಿಟ್ಟನ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಬೇಕಾದ್ರೆ ಇದರಲ್ಲಿ ಸ್ವಲ್ಪ ಇಟ್ಕೊಳ್ಳೋಣ. ಯಾಕೆ ಅಂತಂದ್ರೆ ತುಂಬಾ ಗಟ್ಟಿ ಆಗ್ಬಿಡ್ತೀರ ಅಂದ್ರೆ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು, ತೆಳ್ಳಗಾದ್ರೆ ಹಾಕೋಬಹುದು. ಆಮೇಲೆ ತೋರಿಸ್ತೀನಿ. ಇವಾಗ ಈ ತರ ಹಾಕಿದಾಗ ಒಂದು 10 ನಿಮಿಷ ಇದನ್ನ ಬೇಯಿಸ್ಬೇಕು. ನೋಡಿ, ಈ ತರ ಹಸಿಟ್ಟು ಆದ ತಕ್ಷಣ ಹಿಂಗೆ ಉಕ್ಕು ಬಂದ್ಬಿಡುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸಿಮ್ ಮಾಡ್ಕೋಬೇಕು. 5-10 ನಿಮಿಷ ಅದನ್ನ ಬೇಯಿಸಿದ್ರೆ ಹಿಟ್ಟು ಚೆನ್ನಾಗಿ ಬೆಣ್ಣೆ ತರ ಬರುತ್ತೆ. ಇಲ್ಲಾಂದ್ರೆ ಅಂಟದಂಗ ಆಗ್ಬಿಡುತ್ತೆ. ನೋಡಿ, ಈ ತರ ದೊಣ್ಣೆಗಳು ಹಿಟ್ಟಿನ ದೊಣ್ಣೆ ಅಂತ ಸಿಗುತ್ತೆ. ಇದನ್ನ ಅಡಕೆ ಮರದ್ರಲ್ಲಿ ಮಾಡಿ ಇಟ್ಟಿರ್ತಾರೆ, ರೆಡಿನೂ ಸಿಗುತ್ತೆ, ಮಾಡ್ಕೋಬಹುದು. ಇಲ್ಲಾಂದ್ರೆ ಅರ್ಲೆ ಬರುತ್ತಲ್ಲ, ಮಗ್ಚಕಾಯಿ ತಿರುಗಿಸ್ತೀವಲ್ಲ, ಅದ್ರಲ್ಲೂ ಬೇಕಾದ್ರೂ ಮಾಡ್ಬೋದು. ನೋಡಿ, ಈ ತರ ಸಿಮ್ ಮಾಡಿ ಒಂದ್ 10 ನಿಮಿಷ ಬೇಯಿಸ್ಬೇಕು. ಇಲ್ಲಾಂದ್ರೆ ಉಪ್ಪು ಬಂದ್ಬಿಡುತ್ತೆ, ಎಲ್ಲ ಕೆಳಕ್ ಚೆಲ್ಲುತ್ತೆ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಮುದ್ದೆ ಈ ತರ ಬೆಂದಿರುತ್ತೆ. ನಾವು ಈ ಒಂದು ಇಕ್ಲ ತಗೊಂಡು ಈ ತರ ಇಟ್ಕೊಂಡು ಇದನ್ನ ಫಾಸ್ಟ್ ಆಗಿ ತಿರುಗಬೇಕು. ಸ್ವಲ್ಪ ನಿಧಾನಕ್ಕೆ ತಿರುಗಿದ್ರೆ ಗಂಟಾಗುತ್ತೆ. ನೋಡಿ, ಈ ತರ ಹಿಂಗ್ ತಿರುಗಬೇಕು ಫಾಸ್ಟ್ ಆಗಿ. ನೋಡಿ, ಈ ತರ ಚೆನ್ನಾಗಿ ಮುದ್ದೆನ ಓನ್ಸ್ಕೋಬೇಕು. ಹಿಂಗ್ ಗಂಟಿಲ್ದಂಗೆ ಹಿಂಗೆ ತಿರುಕೋಬೇಕು. ನೋಡಿ, ಈ ತರ ಸ್ವಲ್ಪ ಕೈ ನೀರ್ ಹೆಚ್ಕೊಂಡು ಹಿಂಗ್ ಮುಟ್ಟಿದ್ರೆ ಅಂಟಲ್ಲ ಹಿಟ್ಟು. ನೋಡಿ, ಚೆನ್ನಾಗಿ ಬಂದಿರುತ್ತೆ. ಇವಾಗ ಈ ತರ ಗಂಟಿರ್ಬಾರ್ದು, ಹಿಂಗ್ ಕ್ಲೀನ್ ಆಗಿ ಎಲ್ಲಾನೇ ತಿರ್ಕೊಂಡು ಓನ್ಸ್ಕೋಬೇಕು. ಇದನ್ನ ಮುದ್ದೆ ಮಾಡೋದು ನಂಗೆ ಹೇಗೆ ಅಂತ ಒಂದು ಪ್ಲೇಟ್ ಹಾಕೊಂಡು ತೋರಿಸ್ತೀನಿ. ನೋಡಿ, ಇವಾಗ ಸ್ಟವ್ ಆಫ್ ಮಾಡಿದೀನಿ. ಈ ತರ ಮುದ್ದೆ ರೆಡಿ ಆಗಿದೆ. ಇದನ್ನ ಹಿಂಗ್ ತಗೊಂಡು ಮುದ್ದೆ ಕಟ್ಕೋಬೇಕು. ಒಂದು ಸ್ಪೂನ್ ತಗೊಂಡು ಈ ತರ ನೋಡಿ ಈ ತರ ಉಂಡೆ ಕಟ್ಕೋಬೇಕು. ಬಿಸಿ ಇರುತ್ತಲ್ವಾ, ಅವಾಗ ಸ್ವಲ್ಪ ನೀರು ಹೆಚ್ಕೋಬಹುದು ಕೈಗೆ. ಹಿಂಗೆ ಕೈಗೆ ಸ್ವಲ್ಪ ನೀರು ಹೆಚ್ಕೊಂಡು ಈ ತರ ಮಾಡಬೇಕು. ಇವಾಗ ಮುದ್ದೆ ರೆಡಿ ಆಯ್ತು. ಇವಾಗ ನೋಡಿ, ಮುದ್ದೆ ರೆಡಿ ಆಗಿದೆ. ನಾನೀಗ ಸೊಪ್ಪಿನ ಸಾರು ಜೊತೆ ಇಟ್ಟಿದ್ದೀನಿ. ಇದನ್ನ ಮಟನ್ ಸಾರು ಚೆನ್ನಾಗಿರುತ್ತೆ, ನಾಟಿ ಕೋಳಿ ಸಾರು ಜೊತೆ ಚೆನ್ನಾಗಿರುತ್ತೆ. ನಾವು ಯಾವ ಸಾಂಬಾರ್ ಜೊತೆ ಬೇಕಾದ್ರೂ ಊಟ ಮಾಡೋದು. ಉಪ್ಪು ಸಾರು, ಮೊಳಕೆ ಕಾಳು ಸಾರು, ಬೇಳೆ ಸಾರು ಎಲ್ಲಾದ್ರ ಜೊತೆನೂ ಚೆನ್ನಾಗಿರುತ್ತೆ. ಆದ್ರೆ ಇವಾಗ ನಾನು ತಗೊಂಡಿದ್ದೀನಲ್ಲ, ಆ ಅಳತೆ ತೋರಿಸಿದ್ನಲ್ಲ, ಆ ಅಳತೆಲಿ 5 ಮುದ್ದೆ ಆಗುತ್ತೆ ಇಷ್ಟಿಷ್ಟು ತಪ್ಪಕ್ಕೆ. ನಿಮಗೆ ಬೇಕು ಅಂತಂದ್ರೆ 1 ಲೋಟ ಹಸಿಟ್ಟು ತಗೊಳ್ಳಿ, 1.25 ಲೋಟದಷ್ಟು ನೀರು ಹಾಕೊಳ್ಳಿ. ಅವಾಗ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ 1-2 ಮುದ್ದೆ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಈ ತಿಂಡಿ ನಿಮಗೆ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.